ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಕುರ್ಚಿ ಕದನ ಇವತ್ತು ಒಂದು ರೀತಿಯಲ್ಲಿ ಮಹತ್ತರ ಘಟ್ಟ ಅಂತ ಹೇಳ್ಬೋದು. ಯಾಕೆಂದರೆ ರಾಹುಲ್ ಗಾಂಧಿ ಅವರೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಮೈಸೂರಿಗೆ ಬರ್ತಾ ಇದ್ದಾರೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಡಿ.ಸಿ.ಎಂ ಇಬ್ಬರು ಕೂಡ ಇವತ್ತು ಮಧ್ಯಾಹ್ನ ಭೇಟಿ ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಮಹಾಕದನಕ್ಕೆ ಕ್ಲೈಮ್ಯಾಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆ ಇವತ್ತಿನ ದಿನ. ಮೈಸೂರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಮತ್ತು ಡಿ.ಸಿ.ಎಂ. ಅಧಿಕಾರ ಹಂಚಿಕೆ ಗೊಂದಲದ ಬಳಿಕ ಮೊದಲ ಭೇಟಿ ಇದು. ದೆಹಲಿಯನ್ನು ಹೊರತುಪಡಿಸಿ ಕೂಡ ಮೊದಲ ಭೇಟಿ. ಹಾಗಾದರೆ ದೆಹಲಿ ಭೇಟಿಗೆ ದಿನಾಂಕ, ಸಮಯ ಎಲ್ಲ ನಿಗದಿ ಆಗಬಹುದಾ? ಏನಾದರೂ ಮಹತ್ವ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರಾ ಅಂತ. ಅವ್ರು ಆ್ಯಕ್ಚುಲಿ ವಯನಾಡಿಗೆ ಹೋಗಬೇಕು. ವಯನಾಡಿಗೆ ಹೋಗಬೇಕಾದ್ರೆ ಅಂದಿವೆ ಅವರು ಮೈಸೂರಿಗೆ ಬಂದು ಇಳಿತಾರೆ ಫ್ಲೈಟಲ್ಲಿ. ಅಲ್ಲಿಂದ ಬೈ ರೋಡ್ ಅವರು ವಯನಾಡು ಕಡೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಸಿಎಂ ಡಿ.ಸಿ.ಎಂ ಇಬ್ಬರು ಕೂಡ ಅವ್ರನ್ನ ಭೇಟಿ ಆಗ್ತಾರೆ. ಇರೋ ಮಾಹಿತಿಯ ಪ್ರಕಾರ ಒಂದು ಲಂಚ್ ಮೀಟಿಂಗೇ ನಡೆಯುತ್ತೆ ಅಂತ. ಅಂದರೆ ಏರ್ಪೋರ್ಟಲ್ಲಿ ಅವರು ಊಟವನ್ನು ಕೂಡ ಸೇವನೆ ಮಾಡ್ತಾರೆ. ಹೆಚ್ಚು ಕಡಿಮೆ 45 ನಿಮಿಷದಿಂದ 1 ಗಂಟೆ ಮೀಟ್ ಆಗಬಹುದು, ಭೇಟಿ ಆಗ್ಬೋದು ಅಂತ. ಈ ಸಂದರ್ಭದಲ್ಲಿ ಸಹಜವಾಗಿ ಹಲವಾರು ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬರ್ಬೋದು. ಈಗ ಮನ್ರೇಗಾ ವಿಚಾರವಾಗಿ ಇವರೇನು ಹೋರಾಟ ಮಾಡ್ತಾ ಇದ್ದಾರೆ ಅದೆಲ್ಲ ಚರ್ಚೆಗೆ ಬರ್ಬೋದು. ಜೊತೆಗೆ ರಾಜ್ಯ ರಾಜಕೀಯದ ವಿಚಾರ ಕೂಡ ಚರ್ಚೆ ಮಾಡಬಹುದು. ಮಧ್ಯಾಹ್ನ 2:35ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಮೈಸೂರಿನಿಂದ ಹೆಲಿಕಾಪ್ಟರ್ನಲ್ಲಿ ತಮಿಳುನಾಡಿನ ಗುಡ್ಲೂರಿಗೆ ಅವರು ಪ್ರಯಾಣ ಮಾಡ್ತಾರೆ. ಸಂಜೆ 5:45ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಮತ್ತೆ ಆಗಮಿಸ್ತಾರೆ. ಸಂಜೆ 6 ಗಂಟೆಗೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ. 15 ನಿಮಿಷವಷ್ಟೇ ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರು ಇರೋದು. ಕೇವಲ ದೆಹಲಿಗೆ ಬರುವ ದಿನಾಂಕದ ಬಗ್ಗೆ ಅಷ್ಟೇ ಚರ್ಚೆ ಆಗುತ್ತಾ? ಕುರ್ಚಿ ಕಚ್ಚಾಟಕ್ಕೆ ಹೈಕಮಾಂಡ್ ಮುಲಾಮ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಉಭಯ ಕುಶಲೋಪರಿಗಷ್ಟೇ ಇವತ್ತಿನ ಭೇಟಿ ಸೀಮಿತವಾಗುತ್ತಾ? 15 ನಿಮಿಷದಲ್ಲಿ ಏನು ಭೇಟಿ ಆಗಕ್ಕೆ ಸಾಧ್ಯ? 15 ನಿಮಿಷದಲ್ಲಿ ಏನು ಮಾತಾಡೋಕ್ಕೆ ಸಾಧ್ಯ? ಸೊ ಹಾಗಾಗಿ ಆಯಿತು, ಇಂಥ ದಿನ ಬನ್ನಿ ನೀವು ಡೆಲ್ಲಿಗೆ ಮಾತಾಡೋಣ. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ 2 ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದೇ ತಿಂಗಳು 17 ಮತ್ತು 22, 16 ಮತ್ತು 22 ಡೆಲ್ಲಿಗೆ ಹೋಗೋದಕ್ಕೆ. ಈಗಾಗಲೇ ಅವರು ಟೈಮ್ ಕೂಡ ಕೇಳಿದೆ ರಾಹುಲ್ ಗಾಂಧಿ ಅವ್ರಿಗೆ ಬಂದಾಗ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, 15 ನಿಮಿಷಗಳ ಕಾಲ ಮಾತ್ರ ಅಂತಂದರೆ ಮಹತ್ತರವಾದ ಸುದೀರ್ಘವಾದ ಚರ್ಚೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ದೆಹಲಿ ಭೇಟಿಗೆ ದಿನಾಂಕ ನಿಗದಿ ಆಗೋದಕ್ಕಷ್ಟೇ ಸೀಮಿತ ಆಗಬಹುದಾ ಅಂತ? ಬಹುತೇಕ ಅದೇ ರೀತಿಯಾಗಿ ಇದ್ದಂತೆ ಕಾಣ್ತಾ ಇದೆ ಅರವಿಂದ್. ಯಾಕಂದರೆ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂಥದ್ದು 2:20ಕ್ಕೆ ಮೈಸೂರಿಗೆ. 2:20ಕ್ಕೆ ಬರುವಂಥವ್ರು 2:35ಕ್ಕೆ ವಾಪಸ್ ಹೆಲಿಕಾಪ್ಟರ್ ಮೂಲಕವಾಗಿ ತಮಿಳುನಾಡಿನ ಗುಂಡ್ಲೂರಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಂಥದ್ದು. ಜೊತೆಗೆ ಅವರು ವಾಪಸ್ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಹೆಲಿಕಾಪ್ಟರ್ನಲ್ಲಿ ಸಂಜೆ 5:45ಕ್ಕೆ ಮತ್ತೆ ವಾಪಸ್ ಮೈಸೂರಿಗೆ ಬರಬೇಕು. ಈ ಹೆಲಿಕಾಪ್ಟರ್ನ ಪ್ರಯಾಣ ಇರುವಂಥ ಹಿನ್ನೆಲೆಯಲ್ಲಿ ಅದು ತುಂಬ ತಡ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈವ್ನಿಂಗ್ ಆದಂಥ ಹೆಲಿಕಾಪ್ಟರ್ ಹಾರಾಟನೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿಯೇ ಕರೆಕ್ಟ್ ಟೈಮ್ಗೆ ಬಂದು ಕರೆಕ್ಟ್ ಟೈಮ್ಗೆ ಅವರು ವಾಪಸ್ ಹೋಗುವಂಥದ್ದು. ಈ ಲೆಕ್ಕಾಚಾರದಲ್ಲಿ ಬಹುತೇಕ 10-15 ನಿಮಿಷಗಳ ಕಾಲ ಅಷ್ಟೇ ಅವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿರ್ತಾರೆ. ಅಲ್ಲಿಗೆ ರಾಜ್ಯದ ಕಾಂಗ್ರೆಸ್ಸಲ್ಲಿ ನಡಿಬೇಕಾಗಿರುವಂಥ ಮಹತ್ತರವಾದಂಥ ಯಾವ ಚರ್ಚೆಗಳು ಕೂಡ ಇವತ್ತು ನಡೆಯುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯವರು, ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಒಟ್ಟಾಗಿ ಕಳೆದ 4-5 ತಿಂಗಳ ನಂತರದಲ್ಲಿ ಭೇಟಿ ಆಗ್ತಾ ಇರುವಂತಹ ಮೊದಲ ಸಭೆ. ಹಾಗಾಗಿಯೇ ದೊಡ್ಡ ಮಟ್ಟದ ಕುತೂಹಲಕ್ಕೆ ಈ ಒಂದು ಸಭೆ ಕಾರಣವಾಗ್ತಾ ಇತ್ತು. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಯಾವುದೇ ನಿರ್ದಿಷ್ಟವಾದಂಥ ವಿಚಾರಗಳ ಬಗ್ಗೆ ಇವತ್ತು ಯಾವ ಚರ್ಚೆ ಅಥವಾ ತೀರ್ಮಾನಗಳು ಕೂಡ ಆಗೋದಿಲ್ಲ. ಕೇವಲ ದೆಹಲಿಗೆ ಯಾವತ್ತು ಬರಬೇಕು, ಯಾವತ್ತು ನಾನು ಸಿಗ್ತೀನಿ ಅನ್ನುವಂಥ ವಿಚಾರದಲ್ಲಿ ಅಷ್ಟೇ ಒಂದಿಷ್ಟು ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳೇ ಕಾಣ್ತಾ ಇದ್ದಾವೆ. ಅದರ ಹೊರತುಪಡಿಸಿ ಸಂಪುಟ ಪುನರಚನೆ ಇರ್ಬೋದು ಅಥವಾ ಅಧಿಕಾರ ಹಸ್ತಾಂತರದ ಗದ್ದಲಗಳಿರ್ಬೋದು, ಇವ್ಯಾವ ಬಗ್ಗೆನೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಇಲ್ಲ ಅಂತ ಈಗ ಹೇಳಲಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಕೆ ಪಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. 15 ನಿಮಿಷ ನಿಜ, ರಾತ್ರಿ ಆಗ್ಬಿಟ್ರೆ ಹೆಲಿಕಾಪ್ಟರ್ ಪ್ರಯಾಣ ಆಗಲ್ಲ, ಎಲ್ಲವೂ ಕೂಡ ಇನ್ ಟೈಮಿಗೆ ನಡಿಬೇಕು, ತುಂಬ ಡಿಲೇ ಮಾಡೋಕ್ಕಾಗಲ್ಲ. 15 ನಿಮಿಷ ಸಿಗ್ತಾರೆ. ಆ ಸಂದರ್ಭದಲ್ಲಿ ಏನು ಚರ್ಚೆ ಆಗುತ್ತೆ, ಏನು ಎತ್ತ ಅಂತಕ್ಕಂಥದ್ದನ್ನು ನೋಡೋಣ.